Praise the Lord. Greetings to you all in the name of our Lord and Savior Jesus Christ. Today's Bible verse, Paul's first letter to the Corinthians, chapter 10, verse 31. Whatever you do, whether you eat or drink, do it all for God's glory. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನ. ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನೀವು ಏನೇ ಮಾಡಿದರೂ, ನೀವು ಯಾವ ಸ್ಥಿತಿಯಲ್ಲಿದ್ದರೂ, ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದರೂ ಅದೆಲ್ಲವನ್ನ ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ ಮಾಡಿರಿ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಕ್ರಿಸ್ತನಿಗೆ ಮಹಿಮೆಯನ್ನು ತರುವಂತೆ ಎಲ್ಲವನ್ನು ನಮ್ಮ ಸಂಪೂರ್ಣ ಹೃದಯದಿಂದ ನಾವು ಕೆಲಸ ಮಾಡುವಂಥವರಾಗಿರಬೇಕು. ನೀನು ಯಾವುದಾದ್ರೂ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆಯಾ, ಅಥವಾ ಸರ್ಕಾರಿ ಕಚೇರಿಯಲ್ಲಿ ಸೇವೆ ಮಾಡ್ತಾ ಇದೆಯಾ, ನೀನು ಯಾವ ಕೆಲಸವನ್ನು ಮಾಡ್ತಾ ಇದ್ದರೂ ಆ ಉದ್ಯೋಗ ದೇವರೇ ನಿನಗೆ ಒದಗಿಸಿಕೊಟ್ಟಿದ್ದಾರೆ. ನೀನು ಆ ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ನಂಬಿಗಸ್ತಿಕೆಯಿಂದ ಕೆಲಸ ಮಾಡಬೇಕು ಎನ್ನುವುದೇ ದೇವರ ಚಿತ್ತವಾಗಿದೆ. ಪ್ರಿಯರೇ, ದೇವರ ಹಸ್ತದಿಂದ ಬರುವಂಥ ಎಲ್ಲವನ್ನು ನೀನು ಅಂಗೀಕರಿಸಿಕೊ. ನಿನ್ನ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿರುವಂತೆ ದೇವರು ಬಯಸ್ತಾ ಇದ್ದಾರೆ. ಗುಣಗುಟ್ಟದೆ ಎಲ್ಲವನ್ನು ಮಾಡು. ನೀನು ಮನೆಗೆಲಸ ಮಾಡುವಂತಹ ವ್ಯಕ್ತಿಯಾಗಿರುವುದಾದರೆ ಪಾತ್ರೆಗಳನ್ನು ತೊಳೆಯುವಾಗ ಒಂದು ಸಣ್ಣ ಪ್ರಾರ್ಥನೆಯನ್ನು ಹೇಳು. ಕರ್ತನೇ, ನಾನು ಈ ಪಾತ್ರೆಗಳನ್ನು ತೊಳೆಯುವಂತೆ ನೀನು ನನ್ನ ಹೃದಯವನ್ನು ತೊಳೆ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನಿನ್ನ ಕೆಲಸವನ್ನು ಮಾಡುವಂಥವನಾಗಿರು. ಒಂದು ವೇಳೆ ನೀನು ತೋಟಗಾರನಾಗಿದೆಯಾ ಅಂದರೆ ನಿನ್ನ ಪ್ರಾರ್ಥನೆ ಈ ರೀತಿಯಾಗಿರಲಿ: ಕರ್ತನೇ, ನಾನು ಆತ್ಮನ ಫಲಗಳನ್ನು ಕೊಡುವ ಒಂದು ಮರವನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ನೀನು ಏನೇ ಮಾಡಿದರೂ ದೇವರ ಮಹಿಮೆಗಾಗಿ ಮಾಡು. ಲೋಕದ ಜನರು ನಿನ್ನನ್ನು ಕಂಡರೆ ನೀನು ಕರ್ತನಾದ ಯೇಸು ಕ್ರಿಸ್ತನನ್ನು ಸೇವಿಸುವ ವ್ಯಕ್ತಿ ಎಂಬುದಾಗಿ ನಿನ್ನ ಕುರಿತು ಹೇಳುವಂಥವರಾಗಿರಲಿ. ಜಕರ್ಯನ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಒಂದು ಸುಂದರವಾದ ವಾಕ್ಯವನ್ನು ನಾವು ನೋಡುತ್ತೇವೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಆ ದಿನದಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯು ಕುದುರೆಗಳ ಗಂಟೆಗಳ ಮೇಲೂ ಕೆತ್ತಿರುವುದು. ಯೆಹೋವನ ಆಲಯದ ಪಾತ್ರೆಗಳೆಲ್ಲವೂ ಯಜ್ಞವೇದಿಯ ಪಕ್ಕದ ಬೊಗುಣಿಗಳಂತೆ ಪರಿಶುದ್ಧವಾಗಿರುವವು ಎಂಬುದಾಗಿ. ಹೌದು, ಕುದುರೆಗಳು ಯುದ್ಧ ಭೂಮಿಯಲ್ಲಿ ಮತ್ತು ಸಮಭೂಮಿಯಲ್ಲಿ ಎಲ್ಲಿ ಉಪಯೋಗಿಸುತ್ತಿರುವಾಗಲೂ ಅದರ ಗಂಟೆಗಳ ಮೇಲೆ ಕೆತ್ತಿರುವಂಥದ್ದು ಯೆಹೋವನಿಗೆ ಮೀಸಲು ಎಂಬುದಾಗಿ. ಹೌದು, ಅದೇ ರೀತಿಯಲ್ಲಿ ನೀನು ಕೂಡ ಯಾವ ಕೆಲಸವನ್ನು ಮಾಡುತ್ತಿರುವಾಗಲೂ ಕೂಡ ನೀನು ಯೆಹೋವನಿಗೆ ಮೀಸಲಾಗಿರಬೇಕು. ನೀನು ಯೆಹೋವನ ದೃಷ್ಟಿಯಲ್ಲಿ ಶುದ್ಧವಾಗಿರಬೇಕು. ನನ್ನ ಪ್ರಿಯ ದೇವಜನರೇ, ಎಲ್ಲವನ್ನು ದೇವರ ಮಹಿಮೆಗಾಗಿ ಶುದ್ಧತೆಯಿಂದ ಮಾಡಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತಂದೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಆತನು ಈ ರೀತಿ ಹೇಳುತ್ತಾ ಇದ್ದಾರೆ, ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು ಎಂಬುದಾಗಿ. ಹೌದು, ಶುದ್ಧತೆಯಿಂದ ಯೇಸು ಸ್ವಾಮಿ ತನ್ನ ತಂದೆಯ ಕಾರ್ಯವನ್ನು ಪೂರ್ಣಗೊಳಿಸಿದರು. ನಾವು ಕೂಡ ಯೇಸು ಸ್ವಾಮಿಯ ಹೆಜ್ಜೆಜಾಡನ್ನು ಹಿಂಬಾಲಿಸೋಣ. ನಮ್ಮ ಕೆಲಸಗಳನ್ನು ನಂಬಿಕೆಯಿಂದ ಮಾಡೋಣ. ನೀತಿವಂತರಾಗಿ ಜೀವಿಸೋಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನೀವು ಏನೇ ಮಾಡಿದರೂ ದೇವರ ಘನತೆಗಾಗಿ ಮಾಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನೇ, ನಮ್ಮ ಪ್ರೀತಿಯ ರಕ್ಷಕನಾದ ದೇವರೇ, ಪರಿಶುದ್ಧಾತ್ಮ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಾವು ಏನೇ ಮಾಡಿದರೂ ದೇವರ ಘನತೆಗಾಗಿ, ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಮಾಡಬೇಕು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಈ ಲೋಕದಲ್ಲಿ ಎಲ್ಲೆಲ್ಲಿಯೋ ಸಂಚರಿಸಿ ನಾನಾ ವಿಧವಾದ ಕೆಲಸಗಳಲ್ಲಿ ತೊಡಗಿದ್ದಾರೆ ಕರ್ತನೆ. ಅವರೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅವರು ಏನೇ ಮಾಡಿದರೂ ನಿನ್ನ ಘನತೆಗಾಗಿ, ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಲಿಕ್ಕಾಗುವಂತೆ, ತಮ್ಮ ಕೆಲಸ ಕಾರ್ಯಗಳ ಮೂಲಕವಾಗಿ ತಾನು ಕ್ರಿಸ್ತನವನು ಎಂಬುದನ್ನು ತೋರಿಸಿಕೊಳ್ಳಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.